ಮಾಜಿ ಸಚಿವ ಮಧುಗಿರಿಯ ಶಾಸಕ KN ರಾಜಣ್ಣ ಈಗ ಕಾಂಗ್ರೆಸ್ಸಿನ ಯಾರ ಬಣದಲ್ಲಿ ಇದ್ದಾರೆ? ಸಿದ್ದರಾಮಯ್ಯ ಬಣದಲ್ಲೇ ಇದ್ದಾರಾ ಅಥವಾ ಆ ಬಣ ಬಿಟ್ಟು DK ಶಿವಕುಮಾರ್ ಬಣ ಸೇರಿದ್ದಾರಾ? ಇಲ್ಲ ಎರಡೂ ದೋಣಿಯಲ್ಲಿ ಕಾಲಿಟ್ಟಿದ್ದಾರಾ? ಇದೇ ಪ್ರಶ್ನೆ ಈಗ ಮಧುಗಿರಿಯ ಜನರನ್ನ ತಲೆ ಕೆರ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಈ ಪ್ರಶ್ನೆ ಮೂಡೋದಕ್ಕೆ ಒಂದು ಸ್ಪಷ್ಟ ಕಾರಣ ಕೂಡ ಇದೆ. KN ರಾಜಣ್ಣ ಮೊದಲಿನಿಂದನೂ ಸಿದ್ದರಾಮಯ್ಯ ಅವರ ಕಟ್ಟಾ ಬೆಂಬಲಿಗ. DK ಶಿವಕುಮಾರ್ ವಿರುದ್ಧ ಬೆಂಕಿ ಉಳೋ ಹೇಳಿಕೆಗಳನ್ನೇ ಕೊಡ್ತಾ ಇದ್ರು. ಆದ್ರೆ ಮೊನ್ನೆ ಶನಿವಾರ ಹಠಾತ್ ಆಗಿ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯ ಅರ್ಥ ಏನು? ಈ ಚರ್ಚೆಗೆ CM ಬದಲಾವಣೆ ವಿಚಾರಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ರಾಜಣ್ಣ ಸಿದ್ದರಾಮಯ್ಯ ಬಣದಿಂದ ಹೊರಗೆ ಬಂದ್ಬಿಟ್ರ ಅಥವಾ ಮತ್ತೆ ಮಂತ್ರಿ ಆಗೋದಿಕ್ಕೆ ಹೊಸ ಸ್ಟ್ರಾಟಜಿ ಏನಾದ್ರೂ ಶುರು ಮಾಡಿದಾರ? ಪ್ರಿಯ ಸ್ನೇಹಿತರೆ, ಕಾಂಗ್ರೆಸ್ ನಲ್ಲಿ CM ಬದಲಾವಣೆ ವಿಚಾರ ಹಾದಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ. ನಾನೇ ಮುಖ್ಯಮಂತ್ರಿ, 2.5 ವರ್ಷದ ಒಪ್ಪಂದ ಇಲ್ವೇ ಇಲ್ಲ ಅಂತ ಸಿದ್ದರಾಮಯ್ಯ ಅಸೆಂಬ್ಲಿಯಲ್ಲೇ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಈ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಗರಂ ಆಗಿದ್ದಾರೆ. ಕುರ್ಚಿ ಕಿತ್ತಾಟ ಹೈಕಮಾಂಡ್ ಸಮಸ್ಯೆ ಅಲ್ಲ, ಅದು ಲೋಕಲ್ ಸಮಸ್ಯೆ, ರಾಜ್ಯದಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಖರ್ಗೆ ಖಡಕ್ ಆಗಿ ಹೇಳಿಕೆ ನೀಡಿದ್ದಾರೆ. ಇಂತಹ ಗೊಂದಲದ ನಡುವೆ ರಾಜಣ್ಣ DK ಶಿವಕುಮಾರ್ರನ್ನ ಯಾಕೆ ಭೇಟಿ ಮಾಡಿದ್ರು? ಅಷ್ಟು ಅರ್ಜೆಂಟ್ ಏನಿತ್ತು? ಇದರ ಬಗ್ಗೆ ನೇರವಾಗಿ ರಾಜಣ್ಣ ಅವರಿಗೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಆಗ ರಾಜಣ್ಣ ಕೊಟ್ಟ ಉತ್ತರ ಏನು? DK ಶಿವಕುಮಾರ್ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಅವರ ಜೊತೆಗೆ ಯಾರು ಬೇಕಾದ್ರೂ ಮಾತಾಡಬಹುದು, ಇದರಲ್ಲಿ ಬನ ರಾಜಕಾರಣ ಏನೂ ಇಲ್ಲ, ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ಆದ್ರಿದು ಹಾರಿಕೆಯ ಉತ್ತರ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ರಾಜಣ್ಣ ಕಾಂಗ್ರೆಸ್ನಲ್ಲೇ ರಾಜಕೀಯ ಶುರು ಮಾಡಿದವರು, ಯೂತ್ ಕಾಂಗ್ರೆಸ್ನಲ್ಲಿ ದೊಡ್ಡ ಶಕ್ತಿ ಆಗಿದ್ದವರು. ಟಿಕೆಟ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಒಮ್ಮೆ ಕಾಂಗ್ರೆಸ್ ಬಿಟ್ಟು JDS ಕೂಡ ಸೇರಿದ್ರು. ನಂತರ ಸಿದ್ದರಾಮಯ್ಯ JDS ಬಿಟ್ಟು ಕಾಂಗ್ರೆಸ್ ಸೇರಿದಾಗ ರಾಜಣ್ಣ ಕೂಡ ಕಾಂಗ್ರೆಸ್ಗೆ ಮರಳಿ ಬಂದ್ರು. ಸಿದ್ದರಾಮಯ್ಯ ಸಹಕಾರ ಖಾತೆ ನೀಡಿ ರಾಜಣ್ಣ ಅವರನ್ನ ಮಂತ್ರಿ ಮಾಡಿದ್ರು. ಆದ್ರೆ ಆಗಸ್ಟ್ ನಲ್ಲಿ ವೋಟ್ ಚೋರಿ ವಿಚಾರದಲ್ಲಿ ರಾಹುಲ್ ಗಾಂಧಿ ನಿಲುವಿಗೆ ವಿರುದ್ಧವಾಗಿ ಮಾತಾಡಿ KN ರಾಜಣ್ಣ ದೊಡ್ಡ ತಪ್ಪು ಮಾಡಿದ್ರು. ಆ ಹೇಳಿಕೆಯ ಪರಿಣಾಮ ಮಂತ್ರಿ ಸ್ಥಾನವೇ ಹೋಯಿತು. 4 ತಿಂಗಳಾಗಿದೆ, ಮಂತ್ರಿ ಸ್ಥಾನ ಇನ್ನೂ ಮರಳಿ ಸಿಕ್ಕಿಲ್ಲ. ಈ ನಡುವೆ ರಾಜಣ್ಣ BJP ಸೇರ್ಪಡೆ ಸುದ್ದಿ ಹಬ್ಬಿತು. ಅವರ ಪುತ್ರ ದೆಹಲಿಗೆ ಹೋಗಿ ಅಮಿತ್ ಶಾ ಭೇಟಿ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಕ್ಯಾರೆ ಅನ್ಲಿಲ್ಲ. JDS ಹೈಕಮಾಂಡ್ ಕೂಡ ಇದಕ್ಕೆ ಅಡ್ಡಗಾಲು ಆಗ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜಣ್ಣ ತ್ರಿಶಂಕು ಸ್ಥಿತಿಗೆ ಬಿದ್ರು. ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಭೇಟಿ ಅವರಿಗೆ ಅಗತ್ಯ ಆಯ್ತು. ನಾಳೆ ಅಕಸ್ಮಾತ್ DK ಶಿವಕುಮಾರ್ CM ಆದ್ರೆ ಅಥವಾ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಮಾಡಿದ್ರೆ ಅಲ್ಲಿ ತೊಂದರೆ ಆಗ್ಬಾರ್ದಲ್ಲ, ಅದಕ್ಕಂತಾನೆ ಈ ಭೇಟಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಭೇಟಿಯಿಂದ ಸಿದ್ದರಾಮಯ್ಯ ಕ್ಯಾಂಪಿಗೂ ಚಿಂತೆ ಶುರುವಾಗಿದೆ. ಅಲ್ಲಿಂದ ರಾಜಣ್ಣಗೆ ಫೋನ್ ಕಾಲ್ಗಳು ಬರ್ತಾ ಇದ್ದಾವೆ. ಅದಕ್ಕೆ ಭಾನುವಾರ ರಾಜಣ್ಣ ಉಲ್ಟಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನದು ಸಿದ್ದರಾಮಯ್ಯ ಬಣವೇ, DK ಶಿವಕುಮಾರ್ ಜೊತೆ ಪಕ್ಷದ ವಿಷಯ ಅಷ್ಟೇ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಸಾಲದಕ್ಕೆ ತಿಂಗಳುಗಳ ಹಿಂದೆ ರಾಹುಲ್ ಗಾಂಧಿಗೆ ಬರೆದಿರೋ ಪತ್ರ ಕೂಡ ರಿಲೀಸ್ ಆಗಿದೆ. ರಾಜಣ್ಣನವರು ಮಂತ್ರಿ ಸ್ಥಾನ ಕಳೆದುಕೊಂಡ ಮೇಲೆ ಒಟ್ಟು 4 ಪತ್ರಗಳನ್ನ ರಾಹುಲ್ ಗಾಂಧಿ ಅವರಿಗೆ ಬರೆದಿದ್ದಾರೆ. ಅದರ ಪೈಕಿ ಒಂದು ಪತ್ರವನ್ನ ಮಾತ್ರ ರಿಲೀಸ್ ಮಾಡಿದ್ದಾರೆ. ಯಾಕಂದ್ರೆ ಆ ಪತ್ರದಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ. ಹೀಗಾಗಿ ಪತ್ರ ರಿಲೀಸ್ ಮಾಡೋ ಮೂಲಕ DK ಶಿವಕುಮಾರ್ನ ಭೇಟಿ ಆದ್ರೇನಾಯ್ತು, ನಾನು ಯಾವತ್ತೂ ಸಿದ್ದರಾಮಯ್ಯ ಪರ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಭೇಟಿ ಮಾಡಿದ ತಕ್ಷಣ ಕ್ಯಾಂಪ್ ಚೇಂಜ್ ಮಾಡೋದಿಲ್ಲ ಅಂತ ಸಂದೇಶ ಸಾರಿದ್ದಾರೆ. ಒಟ್ಟಾರೆ ರಾಜಣ್ಣ ಈಗ ತ್ರಿಶಂಕು ಸ್ಥಿತಿಯಲ್ಲಿ ಇದ್ದಾರೆ. ಮೈಕ್ ಹಿಡಿದಾಕ್ಷಣ ಫಿಲ್ಟರ್ ಇಲ್ಲದೆ ಮಾತಾಡಿದ್ರೆ ಹೀಗೆ ಆಗುತ್ತೆ ಅಂತ ಮಧುಗಿರಿಯ ಜನ ಮಾತಾಡ್ಕೊಳ್ತಾ ಇದ್ದಾರೆ.